ಇದು ಗಂಭೀರ ಆರೋಪ. ಗಂಭೀರ ಆರೋಪ ಏನೂ ಇಲ್ಲ, ನಿಜ, ವಾಸ್ತವ. ಎಲ್ಲಿ ಏನು ಯಾವ ದೇವಸ್ಥಾನ ಯಾವಾಗ ಬಲಿ ಕೊಟ್ರು ಅಂತ ಏನಾರು ಹೇಳ್ಬೋದು? ಈಗ ಅಲ್ಲಿ ಬಲಿ ಕೊಡೋದು ಶನಿಮಾತ್ಮ ದೇವಸ್ಥಾನಗಳಿಗೆ ಹೋಗೋದು, ಬಲಿ ಕೊಡೋದು, ಇಲ್ಲಿ ಹೋಗ್ಬಿಟ್ಟು ಇನ್ನೊಂದು ಮಾಡೋದು. ಒಂದು ಹನಿ ಟ್ರಾಪಿಗೆ ಪ್ರಯತ್ನ, ಫಸ್ಟ್ ಬಟ್ಟೆ ಬಿಸಕ್ಕೆ ಟ್ರೈ ಮಾಡೋದು, ರೇಪ್ ಕೇಸ್ ಕೊಡು, ರೇಪ್ ಕೇಸ್ಗಳು ಫೇಲ್ಯೂರ್ ಆಯಿತಾ ಕೋಣ ಹೊಡಿ. ಈಗ ಸಿದ್ದರಾಮಯ್ಯ ಏನಕ್ಕೆ ಹಂಗೆ ಮಂಕಾಗಿರೋದು? ಸಿದ್ದರಾಮಯ್ಯನ ಯಾರನ್ನ ಹಿಂಗೆ ನೋಡಿದ್ರೆ ಈ ರಾಜ್ಯದಲ್ಲಿ? ಸಿದ್ದರಾಮಯ್ಯ ಇದ್ದಿದ್ದು ಹೆಂಗೆ? ಪಾದರಸ ಥರ ಇದ್ದರು, ಇವತ್ತು ಹೆಂಗಾಗಿದ್ದಾರೆ? ಅಂದರೆ ಸಿದ್ದರಾಮಯ್ಯ ಮಂಕಾಗೋದಕ್ಕೂ ಕೋಣ ಬಲಿಗೂ ಸಂಬಂಧ ಇದೆ ಅಂತ? ಮಾಟ ಮಂತ್ರರಿ ಆಗಿರೋದು ಸಿದ್ದರಾಮಯ್ಯ. ಇಷ್ಟೊಂದು ಈ ಸಿದ್ದರಾಮಯ್ಯ ಅಲ್ವೇ ಅಲ್ಲ, ಅದಕ್ಕೆ ಕಾರಣ ಇದೇನೆ ಮಾಟ ಮಂತ್ರ. ಸಿದ್ದರಾಮಯ್ಯನ ಈ ಮಂತ್ರವಾದಿಗಳು ಈ ಡಬ್ಬದಲ್ಲಿ ಹಾಕಿಟ್ಬಿಡ್ತಾರಲ್ಲ, ಆ ವಶೀಕರಣ ಅದನ್ನು ಮಾಡಿಟ್ಟಿರೋದು ಇದು. ಏನು ರೀ ಸಿದ್ದರಾಮಯ್ಯನ ಆಡಳಿತ ಹೆಂಗಿತ್ತು ರೀ? ಅವ್ರ ಡಿಸಿಷನ್ ಹೆಂಗಿರ್ತಾ ಇತ್ತು? ಬೆಂಗಳೂರಲ್ಲಿ ಗುಂಡಿ ಬಿದ್ದವೇ ಕೇಳ್ತಾ ಇಲ್ಲ, ಬೆಂಗಳೂರು ಬಿಟ್ಟು ಹೋಗೋಂದ್ರು ಕೇಳ್ತಾ ಇಲ್ಲ, ಯಾರು ಸತ್ರು ಕೇಳ್ತಾ ಇಲ್ಲ. ಇದಕ್ಕೆಲ್ಲ ಯಾಕೆ ಕಾರಣ? ಇದೇ ಕಾರಣ. ಇದು ಎಲ್ಲಿ ತನಕ ಮುಂದುವರಿಯುತ್ತೆ? ಇದಕ್ಕೊಂದು ಎಂಡ್ ಅನ್ನೋದಿಲ್ವಾ ನಿಮ್ಮ ಮತ್ತು ಅವರ ನಡುವಿನ ಸಂಘರ್ಷ? ಅವರು ನನ್ನನ್ನು ಸಾಯಿಸಬೇಕು, ಆ ಕುಸ್ಮನ್ MLA ಮಾಡೋರ್ಗೆ ಇದು ಹಿಂಗೆ ಮುಂದುವರಿತಾ ಇರ್ತದೆ. ಅದು ಮಿನಿಸ್ಟ್ರ್ ಮಾಡಬೇಕು. ಈಗ ಬೆಳಗಾವಿ ಆಯ್ತಲ್ಲ, ಅದೇ ಥರ ಬೆಂಗಳೂರು ಆಗಬೇಕು. ಎಷ್ಟೋ ಜನ ಸ್ವಲ್ಪ ಹೆದರ್ಕೊಳ್ತಾರೆ, ನೀವು ಹೆದರ್ಕೊಳ್ಳಲ್ವಾ? ಅಲ್ಟಿಮೇಟ್ ಏನು? ಹೆಂಗಿದ್ರು ನನಗೆ ತೀರ್ಮಾನ ಮಾಡವ್ರೆ, ಏನಾಗ್ಬಿಡ್ತದೆ? ಏನಾಗತ್ತೆ? ಏನಾಗತ್ತೆ? ನನಗಿಷ್ಟೆಲ್ಲ ಮಾಡಿ ಅವ್ರೇನು 1000 ವರ್ಷ ಇರ್ತಾರ? ನನ್ನನ್ನು ಬೇಗ ಕಳಿಸ್ಬಿಟ್ಟು ನನ್ನ ಹಿಂದೆ ಬರ್ತಾರೆ, ಅಷ್ಟೇ ತಾನೇ? ಬರಲಿ ಬಿಡಿ. ಈ ಘಟನೆ ಆದ ಬಳಿಕ ನಿಮ್ಮ ಜೊತೆ ಯಾರಾದರೂ BJP ನಾಯಕರುಗಳು ಮಾತಾಡಿದ್ರು? ನಮ್ಮ ಪಕ್ಷದ ವರಿಷ್ಠರು ಇವತ್ತು ಸಂಜೆ ಮೀಟಿಂಗ್ ಇದೆ, ನಾನು ಮಾತಾಡ್ತಾ ಇದ್ದೀನಿ. ಯಾರಾದರೂ ದೂರವಾಣಿ ಕರೆ ಮೂಲಕ ಮಾಡ್ತಾ ಇದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ. ಇದು ಮುನಿರತ್ನ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಹರೀಶ್, TV9 ಬೆಂಗಳೂರು.